ನನ್ನ ಹಿಂದಿನ ಪ್ರಯಾಣದಲ್ಲಿ ಏನಾಗಿತ್ತು ಆ ತಪ್ಪುಗಳಾಗಿದೆ ನಿಜ. ಹಿಂದಿನ ಪ್ರಯಾಣದಲ್ಲಿ ಏನಾಗಿತ್ತು ಆ ತಪ್ಪುಗಳಾಗಿದೆ. ಅಂದರೆ ಲಿಮಿಟ್ನ ಕ್ರಾಸ್ ಮಾಡಿ ಒಂದಷ್ಟು ಎಲ್ಲ ಒಂಚೂರು ಗೋಚರಗಳಾಗಿತ್ತು. ಆದರೆ ಈ ಬಾರಿ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ, ಈ ಸಿನಿಮಾ ಶುರುವಾದಾಗಲಿಂದ ಈ ಬಾರಿ ಬೇರೆ ರೀತಿಯೇ ಒಂದು ಪ್ರಯಾಣ ಮಾಡಿದ್ದೀನಿ. 6 ತಿಂಗಳು ಮಗುವಿಂದ ಹಿಡಿದು 60 ವರ್ಷದ ವಯಸ್ಸಾದವರು ಸೀನಿಯರ್ ಸಿಟಿಸನ್ ತನಕ, ಇಲ್ಲ 100 ವರ್ಷ ಆಗಿರೋರು ಯಾರೂ ಬೇಕಾದ್ರೂ ಕುಟುಂಬ ಸಮೇತ ಕೂತು ಯಾವುದೇ ಮುಜುಗರ ಇಲ್ಲದೆ ಆರಾಮಾಗಿ ಆನಂದವಾಗಿ ಅನುಭವಿಸುವಂಥದ್ದು ಸಿದ್ಲಿಂಗು. ಈ ಭರವಸೆಯನ್ನು ನಾನು ಖಂಡಿತವಾಗ್ಲೂ ಕೊಡ್ತೀನಿ. ಜೊತೆಗೆ ಒಂದು ಆರೋಗ್ಯಕರವಾದ ಒಂದು ಕಚಗುಳಿ ಕೂಡ ಇದೆ. ಆಮೇಲೆ ಪ್ರೀತಿ ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ ದಿನ ಚಿತ್ರ ಬಿಡುಗಡೆ ಮಾಡ್ತಾಯಿದ್ದೀರಾ, ಪ್ರೇಮ ಕಥೆ ಇದೆಯಾ ಅದು ಅಂತೆಲ್ಲ ಒಂದಷ್ಟೆಲ್ಲ ಪ್ರಶ್ನೆಗಳು ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಇಲ್ಲೊಂದು ಪ್ರೇಮ ಕಥೆ ಇದೆ. ಆದರೆ ಪ್ರೇಮದ ಸಂಕೇತವಾಗಿ ಮೊಲ, ಹಾವು, ತಾಜ್ ಮಹಲು ಆ ಥರದ್ದೆಲ್ಲ ಇಲ್ಲ. ಸೊ ಇಲ್ಲಿ ಒಂದು ನವಿರಾದ ಒಂದು ಹೇಳ್ಕೊಳ್ದೇ ಇರೋಂಥ ಒಂದು ಪ್ರೇಮ ಕಥೆ ಇದೆ. ಅಂಥ ಒಂದು ಮುದುವನ್ನು ಸಿದ್ಲಿಂಗು 2ನಲ್ಲಿ ನೀವು ನೋಡಿ. ಇದನ್ನು ನೇರವಾಗಿ ಹೇಳಬೇಕು ಅಂತಂದರೆ ಸಿದ್ಲಿಂಗು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನನ್ನಲ್ಲಿ ಒಂದಷ್ಟು ಕಾಡದಂಥ ವಿಚಾರ ಅಂದರೆ ನಾನು ಬಾಲ್ಯದಿಂದ ಜೊತೆಗೆ ನನಗೆ ಬುದ್ಧಿ ತಿಳಿದಾಗಲಿಂದ ಇದುವರೆಗೂ ಏನೇನು ಅನುಭವ ಆಗಿದೆ ಬದುಕಲ್ಲಿ, ಅದು ಒಂದಷ್ಟು ವಿಚಾರಗಳು ನನ್ನನ್ನು ಕಾಡ್ತಾ ಇತ್ತು ತುಂಬ. ಸೊ ಅದನ್ನು ಕಾಡೋದ್ರಿಂದ ನನಗೆ ಬರವಣಿಗೆ ಮೂಲಕ ಆಗ್ಬೋದು, ಇಲ್ಲ ಸಿನಿಮಾ ಮಾಡೋದ್ರ ಮೂಲಕ ಆಗ್ಬೋದು, ಯಾವುದೊಂದಾದ್ರ ಮೂಲಕ ಆಗ್ಬೋದು, ನನಗೂ ಬಿಡುಗಡೆ ಬೇಕಾಗಿತ್ತು. ಹಾಗಾಗಿ ಅದನ್ನು ಬರಿತಾ ಕೂತು ಅದು ಸಿದ್ಲಿಂಗು ಆಯಿತು. ಆ ಸಿದ್ಲಿಂಗು ಪಾತ್ರಕ್ಕೆ ಇವರು ಜೀವ ತುಂಬಿದ್ದಾರೆ, ಜೀವಿಸಿದ್ದಾರೆ. ಸೊ ಒಂದಷ್ಟು ವಿಚಾರಗಳು ಸಿದ್ಲಿಂಗು ಭಾಗ 1ರಲ್ಲಿ ನಾವು ಹೇಳ್ಕೊಂಡಿದ್ವಿ. ಇನ್ನೂ ಒಂದಷ್ಟು ವಿಚಾರಗಳಿತ್ತು. ಜೊತೆಗೆ ಅದಾದ ಮೇಲೂ ಸಿದ್ಲಿಂಗು ಬಂದು 12 ವರ್ಷ ಆದಮೇಲೂ ಕೂಡ ಇವತ್ತಿನವರ ತನಕ ನನ್ನಲ್ಲಿ ಒಂದಷ್ಟು ತಲ್ಲಣಗಳು ಮತ್ತು ಒಂದಷ್ಟು ವಿಚಾರಗಳು ನನ್ನನ್ನು ಕಾಡೋಕ್ಕೆ ಶುರು ಮಾಡ್ತು ಸಿದ್ಲಿಂಗು ಸುತ್ತಮುತ್ತನೇ. ಹಾಗಾಗಿ ಮತ್ತೆ ಬಿಡುಗಡೆ ಬೇಕು ಅನ್ನಿಸ್ತು. ಹಾಗಾಗಿ ಸಿದ್ಲಿಂಗು ಇನ್ನೂ ಮತ್ತೆ ಜೀವಂತವಾಗಿದ್ದಾನೆ ಅಂಥೇಳಿ ಮತ್ತೆ ಬರವಣಿಗೆ ಶುರು ಮಾಡಿ ಅಧ್ಯಾಯ 2 ಮಾಡ್ತಾ ಇರೋದು. ಈ ಅಧ್ಯಾಯ 2ರಲ್ಲೂ ಕೂಡ ನವಿರಾದ ಹಾಡುಗಳಿದೆ, ಇಂಪಾದ ಹಾಡುಗಳಿದೆ. ನೀವೇನು ನಿರೀಕ್ಷೆ ಇಟ್ಕೊಂಡು ಬಂದಿರ್ತೀರ ಆ ರೀತಿ ಕಥೆನೂ ಇದೆ, ಹಾಡು ಇದೆ, ಸಂಭಾಷಣೆಯೂ ಇದೆ, ಇಡೀ ಚಿತ್ರಣವೇ ಇದೆ. ಅಂದರೆ ಕಥೆಗೋಸ್ಕರ ನಾವು ಭೇಟಿಯಾಗಿದ್ವಿ, ಕಥೆಗೋಸ್ಕರ ಭೇಟಿಯಾಗಿರಲಿಲ್ಲ. ಯಾಕೆಂತಂದರೆ ಮೊದಲನೇ ಭಾಗದಲ್ಲಿ ನೀವು ಎಲ್ರಿಗೂ ಗೊತ್ತು, ಕ್ಲೈಮ್ಯಾಕ್ಸಲ್ಲಿ ಅವರು ಕಾಲವಾಗಿರ್ತಾರೆ. ಹಾಗಾಗಿ ಮತ್ತೆ ಮುಂದುವರ್ಸೋಕ್ಕೆ ಸಾಧ್ಯ ಇಲ್ಲ. ಮುಂದುವರ್ಸಿದ್ರು ಕೂಡ ಫ್ಲ್ಯಾಶ್ ಬ್ಯಾಕಲ್ಲಿ ಬರೋವಂಥದ್ದು, ಇನ್ನೊಂದು ಮಾಡೋವಂಥದ್ದು, ಈ ರೀತಿ ಮಾಡಬೇಕಾದಂಥ ಪ್ರಸಂಗ ಬರ್ತಾಯಿತ್ತು. ಬಟ್ ಅದೆಲ್ಲ ಕತೆಗೆ ಪೂರಕವಾಗಿರಲಿಲ್ಲ. ಮೂಲ ಕತೆಗೆ ನಾವು ಧಕ್ಕೆ ಮಾಡ್ದಂಗೆ ಆಗ್ತಾಯಿತ್ತು. ಹಾಗಾಗಿ ಅದ್ರ ವಿಚಾರವಾಗಿ ನಾವು ಏನು ಪ್ರಸ್ತಾಪ ಮಾಡಿಲ್ಲ. ಮತ್ತು ಭೇಟಿಯಾಗಿದ್ವಿ, ಸಿನಿಮಾ ಶುರು ಮಾಡ್ತಿದ್ದೀವಿ ಅಂತಲೇ ಹೇಳಿದ್ವಿ. ಅವರು ತುಂಬುವುದರಿಂದ ಕೂಡ ನಮ್ಗೆ ಹಾರೈಸಿತ್ತು. ಒಂದಷ್ಟು ಆಶ್ಚರ್ಯ ಸಂಗತಿಗಳು ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇದೆ. ಅದನ್ನು ಇಲ್ಲಿ ಹೇಳೋದಕ್ಕಿಂತ ನೀವು ನೋಡಿ ಅನುಭವಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಅಧ್ಯಾಯ 2 ಸೀಕ್ವೆಲ್ಗಳು ಮಾಡಿಕೊಂಡು ಜನಕ್ಕೆ ದಾಟಿಸೋದು ನಿಜಕ್ಕೂ ಸವಾಲಿನ ವಿಚಾರ. ಬಟ್ ಕೆಲವು ಸತಿ ಅದೇ ಸರ್ ಹೇಳ್ದಂಗೆ ಆಗಲೇ ಪಾರ್ಟ್ 1ನಲ್ಲಿ ಬೇರೆ ಕತೆ ಇರುತ್ತೆ, ಪಾರ್ಟ್ 2ನಲ್ಲೇ ಬೇರೆ ಕತೆ ಇರುತ್ತೆ. ಆದರೆ ಶೀರ್ಷಿಕೆ ಮಾತ್ರ ಅದೇ ಇರುತ್ತೆ. ಕೆಲವು ಸತಿ ಹಾಗಾಗುತ್ತೆ. ಆದರೆ ಈ ಕಥೆಯಲ್ಲಿ ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಸಿದ್ಲಿಂಗು ಮೊದಲ ಭಾಗ ಏನಿತ್ತು ಅದರ ಮುಂದುವರಿದ ಭಾಗನೇ ಇಲ್ಲೂ ಇದೆ. ಸೊ ಅದರ ಮುಂದುವರಿದ ಭಾಗ ಇಲ್ಲಿ ಇದ್ದಿದ್ದರಿಂದ ನನಗೆ ಕಥೆನ ಬರೆಯೋದಕ್ಕೆ ಮತ್ತು ಜನಕ್ಕೆ ದಾಟಿಸೋದಕ್ಕೆ ನನಗೆ ಈ ಸವಾಲು ನನಗೆ ಸರಾಗವಾಗಿದೆ. ಸೊ ಪ್ರತಿ ಸಿನಿಮಾದಲ್ಲೂ ಬೌಂಡ್ ಸ್ಕ್ರಿಪ್ಟ್ ಏನಿರುತ್ತೆ ಅದು ಯಾವಾಗಲೂ ಸ್ಟಾರ್. ಸ್ಕ್ರಿಪ್ಟು ಯಾವಾಗ ಸ್ಟಾರ್ ಆಗಿರುತ್ತೆ, ಉಳಿದವ್ರು ಎಲ್ಲರೂ ಯಾರು ಸೇರಿಕೊಳ್ತಾರೆ ಆವಾಗ ಅವರೆಲ್ಲರೂ ಸ್ಟಾರ್ ಆಗ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಸ್ಟಾರ್ಗಳೇ ಮತ್ತು ಪ್ರತಿಯೊಬ್ಬರು ಪಾತ್ರಗಳು ಕೂಡ ಸ್ಟಾರ್ಗಳೇ. ಪಾತ್ರಗಳು ಇಲ್ಲಿ ಸ್ಟಾರ್ಗಳಾಗಿರಬೇಕು. ಪಾತ್ರಗಳು ಸ್ಟಾರ್ಗಳಾಗಿದ್ದಾಗ ಅಭಿನಯಿಸುವಂಥ ಕಲಾವಿದರು ಕೂಡ ಸ್ಟಾರ್ ಆಗ್ತಾರೆ. ಆ ಥರದ್ದು ಒಂದಷ್ಟು ಹೆಜ್ಜೆಗಳಲ್ಲಿದೆ. ಅದು ಚಿತ್ರ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಇತ್ತು. ಸೊ ಆಮೇಲೆ ನನಗೂ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಇತ್ತು, ಮತ್ತು ಯೋಗಿ ಸರ್ ಜೊತೆನೂ ಮಾಡಬೇಕು ಅಂತ ಇತ್ತು. ಒಂದು ಏನಂತಂದರೆ ಅವರು ಸಿದ್ಲಿಂಗು ಭಾಗ 1 ನೋಡಿದರು, ಅದು ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಅವ್ರ ಹತ್ರ ನಾನು ಪ್ರಪೋಸ್ ಮಾಡಿದ ತಕ್ಷಣ, ಕತೆ ಹೇಳಿದ ತಕ್ಷಣ ಅವರು ಒಪ್ಕೊಂಡ್ರು ಸಿದ್ಲಿಂಗು 2 ಮಾಡೋಣ ಅಂತೇಳಿ. ಸೊ ಎಲ್ಲ ಸಮಾನ ಮನಸ್ಕರು ಸೇರಿ ಸಿನಿಮಾ ಮಾಡಿದ್ದೀವಿ. ಸೊ ಉಳಿದಂತೆ ಫೆಬ್ರವರಿ 14 ಬಿಡುಗಡೆ ಆಗ್ತಾಯಿದೆ. ನಾವು ಈಗ ಎಷ್ಟೇ ಕೂತು ಏನೇ ಮಾತಾಡಿದ್ರು ಫೈನಲ್ ಆಗಿ ಸಿನಿಮಾನೇ ಮಾತಾಡಬೇಕು. ಜೊತೆಗೆ ನೀವುಗಳು ಹೇಳಬೇಕು, ನೀವು ಆಶೀರ್ವಾದ ಮಾಡಬೇಕು.
ಆಗುತ್ತೆ ಆ ಥರ ಡೌಟ್ ಕ್ಲಿಯರ್ ಆಗೇ ಆಗುತ್ತೆ. ಇಲ್ಲ, ಆ ರೀತಿ ಪ್ರಶ್ನೆಗಳು ನನಗೂ ಬಂದಿದೆ, ಒಂದು 5-6 ಬಂದಿದೆ. ಸರ್ ಯಾಕೆ ಸರ್ ಹಿಂಗೆ ಅಂತಂದ್ರು. ಇಲ್ಲಪ್ಪ ನೋಡಿ ನೀವು ಸಿನಿಮಾ ಅಂತಂದೆ. ಆಮೇಲೆ ಇವರಪ್ಪ ಅಂತಂದ್ವಿ. ಓ ಹೌದಾ, ಓಕೆ ಓಕೆ ಅಂತ ಹೇಳಿದೆ. ಹಾಗಾಗಿ ಫಸ್ಟ್ ನಾನೇ ಹೇಳ್ಬಿಡ್ತೀನಿ, ಇಂತಿ ನಿನ್ನ ಪ್ರೀತಿಯ ಸಿನಿಮಾದ ಸೋನು ಗೌಡ ಅಂತಾರೆ ಫಸ್ಟ್ ಶುರು ಮಾಡ್ತಾರೆ. ಅವ್ರ ಜೊತೆ ಲವ್ ಸ್ಟೋರಿ ಇರಲಿಲ್ವಲ್ಲ, ಲವ್ ಸ್ಟೋರಿ ಇದ್ದಿದ್ರು ರಮ್ಯಾ ಜೊತೆ ತಾನೆ, ಅದು ಆಕಸ್ಮಿಕ. ಅದು ಎಲ್ಲರೂ ಆರಾಮಾಗಿದ್ದಾರೆ, ಇವರೊಬ್ರು ಎದ್ರು ಈಗ. ಸರ್ ಅಂದ್ರಲ್ಲಿ ತುಂಟು ಥರ ಇರುತ್ತೆ, ಬಟ್ ಒಂಚೂರು ಕ್ರಾಸ್ ಆಗಿದ್ದೆಲ್ಲ ಪೋಲೆ ಆಯಿತು.